ಹಾಯ್ ಹಲೋ ನಮಸ್ಕಾರ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ನಿನಗಾಗಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಸಂಚಿಕೆ ಪ್ರಾರಂಭದಲ್ಲಿ ರಚನಾ ಸಿಟ್ನಲ್ಲಿ ಮನೆಯಲ್ಲಿ ಬರ್ತಾಳೆ. ಮನೆಗೆ ಬಂದು ಹೇಳ್ತಾಳೆ, ನಿಧಿ ಮೊದಲು ಮನೆಯವ್ರು ಎಲ್ಲರನ್ನೂ ಕರಿ ಇಲ್ಲಿಗೆ ಅಂತ ಹೇಳ್ತಾಳೆ. ಆಗ ನಿಧಿ ಹೇಳುತ್ತಾಳೆ, ಏನಾಯ್ತಕ್ಕ, ಯಾಕಿಷ್ಟು ಸಿಟ್ಟಲ್ಲಿ ಇದೆಯಾ ಅಂತ ಹೇಳ್ತಾಳೆ. ಆಗ ರಚನಾ ಹೇಳ್ತಾಳೆ, ಮೊದಲು ಹೇಳಿದ ಕೆಲಸ ಮಾಡಿ ನಿಧಿ, ಮನೆಯವ್ರು ಎಲ್ಲರನ್ನೂ ಇಲ್ಲಿ ಕರಿ, ಇವಾಗಲೇ ಕರಿ ಅಂತ ಹೇಳ್ತಾಳೆ. ಆಗ ನಿಧಿ ಮನೆಯವ್ರು ಎಲ್ಲರನ್ನೂ ಕರೀಲಿಕ್ಕೆ ಹೋಗ್ತಾರೆ. ಆಗ ಮನೆಯವರೆಲ್ಲರೂ ಬರ್ತಾರೆ. ಆಗ ಆರತಿ ಹೇಳ್ತಾಳೆ, ರಚನಾ ಯಾಕಿಷ್ಟು ಸಿಟ್ಟಲ್ಲಿ ಕೂತಿದ್ಯಾ, ಏನಾಯಿತು, ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂತ ಹೇಳ್ತಾಳೆ. ಆಗ ರಚನಾ ಹೇಳ್ತಾಳೆ, ನಿಧಿ ನನ್ನ ಮನೆಯವ್ರು ಎಲ್ಲರೂ ಬಂದ್ರಾ, ನಾನು ನಿಂಗೆ ಎಲ್ಲರನ್ನು ಕರೀಲಿಕ್ಕೆ ಹೇಳಿದೆ, ಆದರೆ ಎಲ್ಲರೂ ಬಂದ್ರಾ ನೋಡು ಒಂದ್ಸಲ ಅಂತ ಹೇಳ್ತಾಳೆ. ಆಗ ಆರತಿ ಹೇಳ್ತಾಳೆ, ಯಾರು ಬರಬೇಕು ಅಂತ ಹೇಳ್ತಾಳೆ. ಆವಾಗ ಮೇಲ್ ನೋಡುವಾಗ ವಜ್ರೇಶ್ವರಿ ಬರ್ತಾ ಇರ್ತಾಳೆ. ಆಗ ರಚನಾ ಹೇಳ್ತಾಳೆ, ಅಮ್ಮ ಕುತ್ಕೋ ಅಂತ ಹೇಳ್ತಾಳೆ. ಆಗ ವಜ್ರೇಶ್ವರಿ ಹೇಳ್ತಾಳೆ, ಪರವಾಗಿಲ್ಲ ರಚನಾ ಅಂತ ಹೇಳ್ತಾಳೆ. ಆಗ ರಚನಾ ಹೇಳ್ತಾಳೆ, ಕುತ್ಕೋ ಅಂತ ಹೇಳ್ತಾಳೆ. ಆಗ ವಜ್ರೇಶ್ವರಿ ಗಾಬರಿಯಿಂದ ಕುತ್ಕೊಳ್ತಾಳೆ. ಆಗ ರಚನಾ ಹೇಳ್ತಾಳೆ, ನೀನು ಕುತ್ಕೊಬೇಕಾಗಿರೋದು ಅಲ್ಲಲ್ಲ, ನನ್ನ ಹತ್ರ ಕುತ್ಕೋ ಅಂತ ಹೇಳ್ತಾಳೆ. ಆಗ ವಜ್ರೇಶ್ವರಿ ಹೋಗಿ ರಚನಾ ಹತ್ರ ಕುತ್ಕೊಳ್ತಾಳೆ. ಆಗ ರಚನಾ ಹೇಳ್ತಾಳೆ, ನಾನು ಹೊಟ್ಟೆಪಾಡಿಗೋಸ್ಕರ ಆ್ಯಕ್ಟಿಂಗ್ ಮಾಡ್ತೇನೆ, ನಾನು ಆರ್ಟಿಸ್ಟ್, ಆದರೆ ಇನ್ನು ಕೆಲವರು ಪೇಮೆಂಟ್ ಇಲ್ದೆ ಎಷ್ಟು ಚೆನ್ನಾಗಿ ನಾಟಕ ಮಾಡ್ಕೊಂಡು ಬರ್ತಿದ್ದಾರೆ ಗೊತ್ತಾ ಇಷ್ಟು ವರ್ಷ. ಅದ್ರ ಬಗ್ಗೆ ಒಂದು ವಿಡಿಯೋ ಇದೆ, ನೋಡ್ತೀರಾ ಎಲ್ಲರೂ ಅಂತ ಹೇಳಿ ಟೈಗರನ್ನು ಕರೀತಾಳೆ. ಟೈಗರನ್ನು ಕರೀಲಿದ್ದು ಮೊಬೈಲ್ ಇರೋ ವಿಡಿಯೋನ ಟಿ ವಿಯಲ್ಲಿ ತೋರಿಸು ಅಂತ ಹೇಳ್ತಾಳೆ. ಆಗ ಟೈಗರ್ ಹಾಗೆ ಮಾಡ್ತಾನೆ. ಆ ವಿಡಿಯೋದಲ್ಲಿ ವಜ್ರೇಶ್ವರಿ ಜೀವನ ಕಿಡ್ನಾಪ್ ಮಾಡಿ ಜೀವನ್ಗೆ ಟಾರ್ಚರ್ ಕೊಟ್ಟಿದ್ದು ಇರುತ್ತೆ. ಅದರಲ್ಲಿ ವಜ್ರೇಶ್ವರಿ ಹೇಳ್ತಾಳೆ, ರಚನಾ ನನ್ನ ಮಗಳೇ ಅಲ್ಲ, ಅವಳಿಗೆ ನನ್ನ ಮಗಳು ಪ್ರೀತಿಯೇ ಕೊಡಲಿಲ್ಲ, ಅವಳು ನನಗೆ ATM ಮಿಷಿನ್, ನನಗೆ ಆಸ್ತಿ ಮಾಡಬೇಕು, ಅಂತಸ್ತು ಮಾಡಬೇಕು, ಐಷಾರಾಮಿ ಜೀವನ ಮಾಡಬೇಕು ಅಂತ ಇತ್ತು. ಅದಕ್ಕೆ ಅವಳನ್ನ ನಾಯಿ ಥರ ದುಡಿಸ್ದೆ. ಅವಳು ದುಡ್ದಿರೋದು ನನಗೋಸ್ಕರ, ನಾನು ಖುಷಿಯಾಗಿರಬೇಕು, ಐಷಾರಾಮಿ ಜೀವನ ಮಾಡಬೇಕು ಅಂತ ಹೇಳಿ ಆ ವಿಡಿಯೋದಲ್ಲಿ ಎಲ್ಲ ಇರ್ತದೆ. ಆಗ ಮನೆಯವರೆಲ್ಲರಿಗೂ ಗಾಬರಿ ಆಗುತ್ತೆ. ವಜ್ರೇಶ್ವರಿಗಂತೂ ತುಂಬಾ ಶಾಕ್ ಆಗುತ್ತೆ. ರಚನಾ ಟೈಗರನ್ನು ಕರೀತಾಳೆ. ರಚನಾ ಟೈಗರನ್ನು ಕರೆದು ಟೈಗರ್ಗೆ ಸರಿ ಕೆನ್ನೆಗೆ ಬಾರಿಸಿ ಹೇಳ್ತಾಳೆ, ನನ್ನ ಗಂಡನ ಮೇಲೆ ಕೈ ಮಾಡಲಿಕ್ಕೆ ಎಷ್ಟೋ ಧೈರ್ಯ ನಿನಗೆ, ಯಾರೋ ನಿನಗೆ ಹಕ್ಕು ಕೊಟ್ಟು ನನ್ನ ಗಂಡನ ಮೇಲೆ ಕೈ ಮಾಡಲಿಕ್ಕೆ, ಅವರನ್ನೇ ಕಿಡ್ನಾಪ್ ಮಾಡಿ ಅವರಿಗೆ ಹೊಡಿತೀಯ ನೀನು ಹೇಳ್ಕೊಂಡು ಸರಿ ಹೊಡಿತಾಳೆ. ಹೊಡೆದು ಅಲ್ಲಿಂದ ಹೋಗು ಅಂತ ಹೇಳ್ತಾಳೆ. ಇನ್ನು ಟೈಗರ್ ಅಲ್ಲಿಂದ ಹೋಗ್ತಾನೆ. ಇನ್ನು ರಚನಾ ಹೇಳ್ತಾಳೆ, ಚಿಕ್ಕಪ್ಪ, ನನ್ನ ಎಲ್ಲ ಆಸ್ತಿ ಯಾರ ಹೆಸರಲ್ಲಿದೆ, ನಮ್ಮ ಎಲ್ಲ ಕಂಪನಿ ಎಲ್ಲ ಆಸ್ತಿ ಪಾಸ್ತಿ ಯಾರ ಹೆಸರಲ್ಲಿದೆ ಅಂತ ಕೇಳ್ತಾಳೆ. ಆಗ ತೇಜ ಹೇಳ್ತಾನೆ, ಎಲ್ಲ ಇರೋದು ನಿನ್ನ ಹೆಸರಲ್ಲಿ ರಚನಾ ಅಂತ ಹೇಳ್ತಾನೆ. ಆಗ ರಚನಾ ಹೇಳ್ತಾಳೆ, ನೋಡಿ, ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಕಂಪೆನಿ ಆ ಎಲ್ಲ ಡಾಕ್ಯುಮೆಂಟನ್ನು ಯಾರಿಗೆ ಬೇಕೋ ಅವ್ರ ಹೆಸರಿಗೆ ಬರೆಸಿ ಆ ಎಲ್ಲ ಡಾಕ್ಯುಮೆಂಟನ್ನು ನನ್ನ ಮನೆಗೆ ತಗೊಂಡು ಬಂದು ಕೊಡಿ ಅಂತ ಹೇಳ್ತಾಳೆ. ಆಗ ಆರತಿ ಹೇಳ್ತಾಳೆ, ನಿನ್ನ ಮನೆಗೆ ತಗೊಂಡು ಬಂದು ಕೊಡಬೇಕಾ, ಅಂದರೆ ಇದು ನಿಮ್ಮನೆ ಅಲ್ವಾ, ನಿಮ್ಮನೆ ಯಾವುದು ಅಂತ ಹೇಳ್ತಾಳೆ. ಆಗ ರಚನೆ ಏನೂ ಮಾತಾಡದೆ ರೂಮಿಗೆ ಹೋಗ್ತಾಳೆ. ರೂಮಿಗೆ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇರ್ತಾಳೆ. ಆಗ ಅಲ್ಲಿಗೆ ನಿಧಿ ಬರ್ತಾಳೆ. ನಿಧಿ ಬಂದು ಹೇಳ್ತಾಳೆ, ಅಕ್ಕ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಹೇಳ್ತಾಳೆ. ಆಗ ರಚನೆ ಹೇಳ್ತಾಳೆ, ನಾನು ಕೃಷ್ಣನ ಹತ್ರ ಹೋಗ್ತಾ ಇದ್ದೇನೆ, ನನಗೆ ಯಾವಾಗಲೂ ಕೃಷ್ಣ ನನ್ನ ಲೈಫಲ್ಲಿ ಬಂದಾಗ ಯಾಕೆ ಅವಳು ನನ್ನ ಲೈಫಲ್ಲಿ ಬಂದು ಅಂತಕೊಂಡು ತುಂಬ ಯೋಚನೆ ಬರ್ತಾಯಿತ್ತು. ಆದರೆ ನನಗೆ ಇವಾಗ ಅರ್ಥ ಆಗಿದೆ, ಕೃಷ್ಣ ಜೀವ ಅವರೇ ನನ್ನ ಡೆಸ್ಟಿನಿ, ನಾನು ಅಲ್ಲಿಗೆ ಹೋಗಬೇಕು ನಿಧಿ ಅಂತ ಹೇಳ್ತಾಳೆ. ಆಗ ನಿಧಿಗೂ ಖುಷಿ ಆಗುತ್ತೆ. ಆದರೆ ರಚನಾ ಎಲ್ಲ ಒಡವೆನೆಲ್ಲ ಬಿಚ್ಚಿ ಟೇಬಲ್ ಮೇಲೆ ಇಡ್ತಾ ಇರ್ತಾಳೆ. ಆಗ ನಿಧಿ ಹೇಳ್ತಾಳೆ, ಅಕ್ಕ ನೀನು ಒಡವೆನೆಲ್ಲ ಯಾಕೆ ಬಿಚ್ಚಿ ಇಡ್ತಿದ್ಯಾ ಅಂತ ಹೇಳ್ತಾಳೆ. ಆಗ ರಚನಾ ಹೇಳ್ತಾಳೆ, ಈ ಒಡವೆ ನಂದಲ್ಲ ನಿಧಿ ಅಂತ ಹೇಳ್ತಾಳೆ. ಆಗ ನಿಧಿ ಹೇಳ್ತಾಳೆ, ಅಕ್ಕ ಈ ಒಡವೆ ನಿಂದೆ ಅಲ್ವಾ, ನೀನು ದುಡಿದ ಹಣದಿಂದ ತಗೊಂಡು ಬಂದಿರೋದು, ಇದು ನಿಂದೆ ಅಲ್ವಾ ಅಂತ ಹೇಳ್ತಾಳೆ. ಆಗ ರಚನಾ ಹೇಳ್ತಾಳೆ, ನಾನು ದುಡಿದ ಹಣದಿಂದ ತಗೊಂಡು ಬಂದಿರೋದು ಅಲ್ಲ ನಿಧಿ, ನನ್ನ ದುಡಿಸ್ಕೊಂಡು ತಗೊಂಡು ಬಂದಿರೋದು, ಇದು ಅವರಿಗೆ ಇರಲಿ, ನನಗಿದು ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾಳೆ. ಇನ್ನಿದೆ ಆಯ್ತಕ್ಕ ಅಂತೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಆವಾಗಲೇ ಆರತಿ ಬರ್ತಾಳೆ. ಇನ್ನು ಈ ಕಡೆ ಕೃಷ್ಣ ಜೀವ ಬಾಲ ಹೊಸ ಮನೆಗೆ ಬಂದಿರ್ತಾರೆ. ಅವ್ರು ಹೊಸ ಮನೆಗೆ ಬಂದು ತುಂಬ ಖುಷಿಯಾಗಿರ್ತಾರೆ. ಅವ್ರ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ದೇವ್ರ ಪೂಜೆ ಮಾಡಿ ಹಾಲೆಲ್ಲ ಉಕ್ಕಿಸ್ತಾರೆ. ಇನ್ನು ತುಂಬ ಖುಷಿಯಾಗಿರ್ತಾರೆ. ಇನ್ನು ಈ ಕಡೆ ಆರತಿ ಹೇಳ್ತಾಳೆ, ರಚನೆಗೆ ಎಲ್ಲಿಗೆ ಹೋಗ್ತಿದ್ಯಾ, ನೀನು ಜೀವನ್ ಮದುವೆನೇ ಆಗಲಿಲ್ಲ, ಹಾಗಿರುವಾಗ ಅವ್ರ ಮನೆಗೆ ನೀನ್ಯಾಕೆ ಹೋಗ್ತೀಯಾ ಅಂತ ಹೇಳ್ತಾಳೆ. ಆಗ ರಚನೆಗೆ ತುಂಬಾ ಶಾಕ್ ಆಗುತ್ತೆ. ಈ ವಿಷಯ ಆರತಿ ಚಿಕ್ಕಮ್ಮಂಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿ ಎಣಿಸ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.